1 ಗಂಟೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಐತಿಹಾಸಿಕವಾದಂಥ ಒಂದು ಸರ್ಕಾರಿ ಕಾರ್ಯಕ್ರಮ ನಾಳೆ ಆಗ್ತಾ ಇದೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ 5,000 ಕೋಟಿ ಈ ಭಾಗದ ಅಭಿವೃದ್ಧಿಗೆ ಕೊಡ್ತಾ ಬಂದಿದೆ. ವಿಶೇಷವಾಗಿ ಮೀಟಿಂಗ್ನಲ್ಲಿ ನಾವು ಬೇರೆ ಬೇರೆ ಇಲಾಖೆದವರಿಗೆ ನಾವು ಸ್ವಲ್ಪ ದುಡ್ಡು ಅವರಿಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಟೈಪ್ 30% 50% ಕೊಟ್ಟು ಅವ್ರಿಗಿಂತ ಹಣವನ್ನು 50% ಆಗಲಿ 70% ತೊಗೊಂಡು ಬೇರೆ ಬೇರೆ ಇಲಾಖೆಯಿಂದ ಹೆಚ್ಚು ಅನುದಾನ ಈ ಭಾಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಜವರಿಗೆಯಲ್ಲಿ ಕಲ್ಯಾಣ ಪಥ ಒಂದು ಕ್ಷೇತ್ರದಲ್ಲಿ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆ ಏನು ಕಾರ್ಯಕ್ರಮ ಆಯಿತು, ಅದೇ ರೀತಿಯಲ್ಲಿ ಸುಮಾರು 554 ಕೋಟಿ ವೆಚ್ಚದಲ್ಲಿ ಈ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಅರ್ಬನ್ PHC, ಅರ್ಬನ್ CHC, ಅಪ್ಗ್ರೇಡೇಷನ್ ಆಫ್ ತಾಲೂಕಾ ಹಾಸ್ಪಿಟಲ್, ಅಪ್ಗ್ರೇಡೇಷನ್ ಆಫ್ CHC ಇವೆಲ್ಲ ಕೂಡ ಈ ಭಾಗದಲ್ಲಿವೆ. ವಿಶೇಷವಾಗಿ ಯಾದಗಿರಿಯಲ್ಲಿ ಕೂಡ ಸುಮಾರು 4 ಕಮ್ಯುನಿಟಿ ಹೆಲ್ತ್ ಸೆಂಟ್ರು, 4 PHCಗಳು, ತಾಲೂಕು ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇವೆಲ್ಲ ಕೂಡ ಈಗಾಗಲೇ ಮಂಜೂರಾಗಿದ್ದು ಪಟ್ಟಿ ನಿಮಗೆಲ್ಲ ಒದಗಿಸ್ತಕ್ಕಂಥ ಕೆಲಸ ಮಾಡಿ. ಅದಕ್ಕಾಗಿ ನಾಳೆಗೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಸುಮಾರು 554 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಬಹುತೇಕ ಟೆಂಡರ್ ಆಗ್ಯಾವಲ್ಲ, ಬಹುತೇಕ